ಈಗ ನೋಡಿ, ಕ್ವಶನ್ ಬಂದು ಫಾರ್ ಎನಿ ಟೂ ಆಡ್ ಇಂಟೀಜರ್ಸ್ ಎಮ್ ಆ್ಯಂಡ್ ಎನ್ ಶೋ ದಟ್ ಎಮ್ ಪ್ಲಸ್ ಎನ್ ಈಸ್ ಈವನ್ ಆ್ಯಂಡ್ ಎಮ್ ಎನ್ ಈಸ್ ಆಡ್. ನೋಡಿ, ಇದು ಡೈರೆಕ್ಟ್ ಪ್ರೂಫ್ ಮಾಡಬೇಕು ನಾವು. ಯಾವ ಥರ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಫಸ್ಟು ಡೈರೆಕ್ಟ್ ಪ್ರೂಫಲ್ಲಿ ಯಾವ ಥರ ಆದರೆ ನಿಮಗೆ ಈಗ ಕ್ವಶನಲ್ಲಿ ಕೊಟ್ಟಿರ್ತಾನೆ ನಿಮಗೆ ಫಾರ್ ಎನಿ ಟೂ ಆಡ್ ಇಂಟೀಜರ್ಸ್ ಎಮ್ ಆ್ಯಂಡ್ ಎನ್. ಇಲ್ಲಿ ಫಸ್ಟು ಈ ಎಮ್ ಮತ್ತು ಎನ್ನ ಆಡ್ ಇಂಟೀಜರ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಏನು, ಅಸ್ಯೂಮ್ ಎಮ್ ಆ್ಯಂಡ್ ಎನ್ ಆರ್ ಆಡ್ ಇಂಟೀಜರ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋದು. ಆಮೇಲೆ ಆಡ್ ಇಂಟೀಜರ್ಗೆ ಯಾವ ಥರ ಬರಿಬೇಕು ಆ ಥರ ಬರ್ಕೊಂಡು ಎಮ್ ಮತ್ತು ಎಮ್ ಪ್ಲಸ್ ಎನ್ನ ಫೈಂಡ್ ಮಾಡಬೇಕು. ಅದು ಈ ಎಮ್ ಪ್ಲಸ್ ಎನ್ನು ಇವನ್ನ ಆಡ ಅಂತ ಫೈಂಡ್ ಮಾಡೋದು ಅಂತ. ಈಗ ನೋಡಿ, ಆಡ್ ಇಂಟೀಜರ್ ಯಾವ ಥರ ಬರೆಯೋದು, ಎಮ್ ಈಸ್ ಈಕ್ವಲ್ ಟು 2k+1 ಫಾರ್ ಸಮ್ ಇಂಟೀಜರ್ ಕೆ. ನೋಡಿ, ಆಡ್ ಇಂಟೀಜರ್ ಅಂದರೆ 2k+1 ಫಾರ್ಮಲ್ಲಿ ಇರುತ್ತೆ ಅಲ್ವಾ. ಈಗ ಎಕ್ಸಾಂಪಲ್ ಮಾಡಿ ಕಾಣಿಸಿಲ್ಲಿ ಆಡ್ ಯಾವ ಥರ ಬರುತ್ತೆ ಅಂದರೆ ಕೇಬಲ್ ಎಕ್ಸ್ ಹಾಕ್ಕೊಂಡು 2x+1 ಕ್ಯಾಲ್ಕುಲೇಟ್. ಈಗ ಇಂಟೀಜರ್ ಏನಾದರೂ ಹಾಕಿ ನಿಮಗೆ ಆನ್ಸರ್ ಆಡೇ ಬರುತ್ತೆ. 5 ಬರುತ್ತೆ. ಇಂಟೀಜರ್ 0 ಹಾಕಿದ್ರೆ 1 ಬರುತ್ತೆ, 3 ಹಾಕಿದ್ರೆ 7 ಬರುತ್ತೆ, 5 ಹಾಕಿದ್ರೆ 11 ಬರುತ್ತೆ, -3 ಹಾಕಿದ್ರೆ -5 ಬರುತ್ತೆ. ನೋಡಿ, ನೀವೇನಾದರೂ ಇಂಟೀಜರ್ ಹಾಕಿ ಎಕ್ಸಾಕ್ಟಲ್ಲಿ ನಿಮಗೆ ಆಡ್ ಇಂಟೀಜರೇ ಬರೋದು 2x+1 ಬಂದು. ಈಗ ಎಕ್ಸಾಂಪಲ್ 6 ಹಾಕಿದ್ರು, ಈವನ್ ಇಂಟೀಜರ್ ಹಾಕಿದ್ರು ನಿಮಗೆ 2x+1 ಆಡೇ ಬರೋದು. ನಾವು ಅದಕ್ಕೆ ಏನಂತೀವಿ, ಎಮ್ ಈಸ್ ಈಕ್ವಲ್ ಟು 2k+. ಇದು ಆಡ್ ಇಂಟೀಜರ್ಸ್ನ ಬರೆಯೋ ವೇ ಇದು. ಅರ್ಥ ಆಗ್ತಿದೆಯಾ? ಈಗ ಆಲ್ಸೋ ಎನ್ನ ಯಾವ ಥರ ಬರ್ಕೋಬೇಕು, 2l+1 ಫಾರ್ ಸಮ್ ಇಂಟೀಜರ್ ಎಲ್. ಈ ಥರ ಬರ್ಕೊಂಡು ಫಸ್ಟು ಎಮ್ ಪ್ಲಸ್ ಎನ್ನ ಫೈಂಡ್ ಮಾಡಬೇಕು, ಆಮೇಲೆ ಎಮ್ ಇಂಟು ಎನ್ನ ಫೈಂಡ್ ಮಾಡಬೇಕು. ಈಗ ಎಮ್ ಪ್ಲಸ್ ಎನ್ನು ಇನ್ ದ ಫಾರ್ಮ್ ಆಫ್ 2 ಇಂಟು ಇದ್ದರೆ ಅದು ಈವನ್ನು, 2 ಇಂಟು ಸಮಥಿಂಗ್ +1 ಇದ್ದರೆ ಅದು ಆಡ್. ಅರ್ಥ ಆಗ್ತಿದೆಯಾ? ಅಂದರೆ 2 ಇಂಟು ಸಮಥಿಂಗ್ ಇದ್ದರೆ ಅದು ಡಿವಿಸಿಬಲ್ ಬೈ 2 ಅಂತ. ಅರ್ಥ ಆಗ್ತಿದೆಯಾ? 2 ಇಂಟು ಸಮಥಿಂಗ್ +1 ಅಂದರೆ ನಾಟ್ ಡಿವಿಸಿಬಲ್ ಬೈ 2. ಅದೇ ಥರ ಎಮ್ ಇಂಟು ಎನ್ನು ಆ ಥರ. ನೋಡಿ, ಪ್ರಾಬ್ಲಮ್ ಮಾಡಿದಾಗ ಗೊತ್ತಾಗುತ್ತೆ ಇದರ ಫೋರ್ಕ್ ಇದು. ನೋಡಿ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಅಸ್ಯೂಮ್ ದಟ್ ಎಮ್ ಆ್ಯಂಡ್ ಎನ್ ಆರ್ ಆಡ್ ಇಂಟೀಜರ್. Then m is equal to 2k+1, n is equal to 2l+1 for some integers k and m. ಇಷ್ಟೇನು ಮಾಡಬೇಕು, ಫಸ್ಟ್ ಎಮ್ ಪ್ಲಸ್ ಎನ್ ಅಂದರೆ ಎಮ್ ಎನ್ನು 2k+1 ಪ್ಲಸ್ ಎನ್ ಎನ್ನು 2l+1. ಇದೇನಾಗುತ್ತೆ, 2k+1 ಪ್ಲಸ್ 2l+1 ಆಗುತ್ತೆ. 2k ಪ್ಲಸ್ 2l, 1 + 1 2 ಆಗುತ್ತೆ. ಈಗ ನಾವು 2ನ ಕಾಮನ್ ತಗೋಬೋದು. ಉಳಿಯೋದೇನಿಲ್ಲಿ ಕೆ, ಇಲ್ಲಿ ಎಲ್, ಇಲ್ಲಿ 1. ಅಂದರೆ ಈ ಟರ್ಮ್ ಇದೆಯಲ್ಲ ಇದು ಡಿವಿಸಿಬಲ್ ಬೈ 2 ಆಗುತ್ತೆ. ಅಂದರೆ ದಿಸ್ ಶೋಸ್ ದಟ್ ಎಮ್ ಪ್ಲಸ್ ಎನ್ ಈಸ್, ಇದು ಎಮ್ ಪ್ಲಸ್ ಎನ್ ಇನ್ ದ ಫಾರ್ಮ್ ಆಫ್ 2 ಇಂಟು ಬರೆದ್ರೆ ಅದು ಎಮ್ ಪ್ಲಸ್ ಎನ್ ಶುಡ್ ಡಿವಿಸಿಬಲ್ ಬೈ 2 ಅಲ್ವಾ. ನೋಡಿ, ಎಮ್ ಪ್ಲಸ್ ಎನ್ ಇನ್ ದ ಫಾರ್ಮ್ ಆಫ್ 2 ಇಂಟು 8 ಅಥವಾ ಎಮ್ ಪ್ಲಸ್ ಎನ್ನು 2 ಇಂಟು 7 ಏನಿದ್ರು ಇದು ಡಿವೈಡ್ ಬೈ 2 ಮಾಡ್ಬೋದು ಆರಾಮಾಗಿ. ಗೊತ್ತಾಗ್ತಿದೆಯಾ? ಅಂದರೆ m+1 ಡಿವಿಸಿಬಲ್ ಬೈ 2 ಆಗುತ್ತೆ. ಅರ್ಥ ಆಗ್ತಿದೆಯಾ? ದಿಸ್ ಶೋ ದಟ್ m+n ಇಸ್ ಡಿವಿಸಿಬಲ್ ಬೈ 2. ಡಿವಿಸಿಬಲ್ ಬೈ 2 ಯಾವ ನಂಬರ್ ಡಿವಿಸಿಬಲ್ ಬೈ 2 ಆಗುತ್ತೆ ಅದನ್ನ ಈವನ್ ನಂಬರ್ ಅಂತ ಹೇಳ್ತೀವಿ. ದೇರ್ಫೋರ್ m+n ಇಸ್
ಇಸ್ ಎನ್ ಈವನ್ ಇಂಟೀಜರ್. ಇಷ್ಟು ಮುಗೀತು ನೋಡಿ, ತುಂಬ ಈಸಿ ಇದೆ, ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ಅಸ್ಯೂಮ್ ದಟ್ ಎಮ್ ಆ್ಯಂಡ್ ಎನ್ ಆರ್ ಆಡ್ ಇಂಟೀಜರ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ದೆನ್ ಎಮ್ ಅಂದರೆ ಏನು, 2k+1, ಎನ್ ಅಂದ್ರೇನು 2l+1 ಫಾರ್ ಸಮ್ ಇಂಟೀಜರ್ಸ್ k ಆ್ಯಂಡ್ l. ಎಮ್ ಪ್ಲಸ್ ಎನ್ ಮಾಡಿ, 2k+1 + 2l+1 ಮಾಡಿ. ಈಗ 2k+1 + 2l+1, 2k + 2l, 1 + 1 is 2. 2ನ ಕಾಮನ್ ತಗೊಳ್ಳಿ, k + l+1 ಆಗುತ್ತೆ. ದಿಸ್ ಶೋಸ್ ದಟ್ m + n is divisible by 2, m + n is an even integer. ಇದು ಸಾರಿ ಈವನ್ ಇಂಟೀಜರ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಈಗ m ಇಂಟು n ಮಾಡಬೇಕು. ಆ್ಯಂಡ್ m ಇಂಟು n ಮಾಡೋದು ಯಾವ ಥರ ನೋಡಿ, m ಏನು 2k+1, n ಏನು 2l+1. ಇಲ್ಲಿ 2 2s are 4, k ಇಂಟು l kl, 2k ಇಂಟು 1 ಅಂದರೆ 2k, l ಇಂಟು 2l ಅಂದರೆ 2l, ಸಾರಿ 1 ಇಂಟು 2l ಅಂದರೆ 2l, ಪ್ಲಸ್ 1 ಇಂಟು 1 ಅಂದರೆ 1, ಮಾಮೂಲಿ ಮಲ್ಟಿಪ್ಲಿಕೇಶನ್. 2 2s are 4, k ಇಂಟು l, 2k ಇಂಟು 1 ಅಂದರೆ 2k, 1 ಇಂಟು 2l ಅಂದರೆ 2l, 1 ಇಂಟು 1 ಅಂದರೆ 1. ಇದೇನಾಗುತ್ತೆ ಇಲ್ಲಿ ನೋಡಿ, ಇದರಲ್ಲಿ 2ನ ಕಾಮನ್ ತಗೋಬೋದು. 2 ಕಾಮನ್ ತಗೊಂಡ್ರೆ ಇಲ್ಲಿ 2kl ಉಳಿಯುತ್ತೆ, ಇಲ್ಲಿ 2 ಕಾಮನ್ ತಗೊಂಡ್ರೆ k ಉಳಿಯುತ್ತೆ, ಇಲ್ಲಿ 2 ಕಾಮನ್ ತಗೊಂಡ್ರೆ l ಉಳಿಯುತ್ತೆ. ಈ +1ನ ಹಂಗೆ ಬರ್ಕೋಬೇಕು. ಅಂದರೆ ಇದು ಯಾವ ಫಾರ್ಮ್ ಆಯಿತು ನೋಡಿ, kl ಇಂಟೀಜರ್ ಆದರೆ ಇದು ಕಂಪ್ಲೀಟ್ ಏನಾದರೂ ಇಂಟೀಜರ್ ಆಗುತ್ತೆ. 2 ಇಂಟು ಎಕ್ಸಾಂಪಲ್ ಇದನ್ನ ಟೋಟಲ್ ಬಿನೋ ಏನೋ 2a+1, 2a+1, 2x+1, 2n+1, 2k+1 ಡೆಫಿನೇಷನ್ ಆಫ್ ಆಡ್ ಇಂಟೀಜರ್. ಗೊತ್ತಾಗ್ತಿದೆಯಾ? ಇದು ಡಿವಿಸಿಬಲ್ ಬೈ 2 ಆಗಲ್ಲ, ಅರ್ಥ ಆಗ್ತಿದೆಯಾ? ದೇರ್ಫೋರ್ ದಿಸ್ ಶೋಸ್ ದಟ್ m into n is not divisible by 2. Therefore m into n is an odd integer. ಲಾಸ್ಟಲ್ಲಿ ಏನು ಬರೀತೀರಾ, ದೇರ್ಫೋರ್ ಇಫ್ m and n are odd integers, then m plus n is an even integer and m into n is an odd integer. ಇದು ಪ್ರೂವ್ ಆಯಿತು, ಗಿವನ್ ಸ್ಟೇಟ್ಮೆಂಟ್ ಪ್ರೂವ್ ಆಯಿತು. ಗೊತ್ತಾಗ್ತಿದೆಯಲ್ವ? ನೋಡಿ ಇನ್ನೊಂದ್ಸತಿ ಹೇಳ್ತೀನಿ. ಅಸ್ಯೂಮ್ ದಟ್ ಫಸ್ಟ್ ಏನು ಮಾಡಬೇಕು, ಫಾರ್ ಎನಿ ಕ್ವಶನ್ ಏನು, ಫಾರ್ ಎನಿ 2 odd integers m and n show that m plus n is even, m into n is odd. ಫಸ್ಟ್ ಏನು ಮಾಡಬೇಕು, ಅಸ್ಯೂಮ್ ದಟ್ m and n are odd integers. ದೆನ್ m ಏನಾಗುತ್ತೆ 2k+1 ಬರ್ಕೊಳ್ಳಿ. ಇದು ರಫ್ ವರ್ಕು, ಬರೀಬೇಡಿ ಇದನ್ನ ಎಕ್ಸಾಮಲ್ಲಿ. m is equal to 2k+1, n is equal to l+1 for some integers k and l. ಫಸ್ಟ್ m plus n ಮಾಡ್ಕೊಳ್ಳಿ. m ಅಂದರೆ 2k+1 ಪ್ಲಸ್ n ಅಂದರೆ 2l+1. 2k+1 ಪ್ಲಸ್ 2l+1, 2k ಪ್ಲಸ್ 2l, 1 + 1 2 ಆಗುತ್ತೆ. 2 ಕಾಮನ್ ತಗೊಳ್ಳಿ, k plus l+1 ಆಗುತ್ತೆ. ದಿಸ್ ಶೋಸ್ ದಟ್ m plus n is divisible by 2. Therefore m plus n is an even integer. And m into n ಅಂದರೆ m ಏನು 2k+1, n ಅಂದರೆ 2l+1 ಮಲ್ಟಿಪ್ಲೈ ಮಾಡಿ. 2 2s are 4, k into n kl, 2k into 1 2k, 1 into 2l 2l, 1 into 1 1. Therefore mn is equal to 2ನ ಕಾಮನ್ ತಗೊಳ್ಳಿ, ಇಲ್ಲಿ 2kl plus k plus l ಉಳಿಯುತ್ತೆ +1. This shows that m into n is
ಡಿವಿಸಿಬಲ್ ಬೈ ಇಸ್ ನಾಟ್ ಡಿವಿಸಿಬಲ್ ಬೈ 2. ಇದು ಡಿವಿಸಿಬಲ್ ಆಗಲ್ಲ, ಯಾಕಂದರೆ +1 ಬಂದಿದೆ ಅದಕ್ಕೆ. ದೇರ್ಫೋರ್ ಡಿವಿಸಿಬಲ್ ಬೈ 2 ಆಗಿಲ್ಲ ಅಂದರೆ ನಂಬರ್ನ ನಾವು ಅದನ್ನ ಆಡ್ ಇಂಟೀಜರ್ ಅಂತೀವಿ. m into n is an odd integer. Therefore, if m and n are odd integers, then m plus n is an even integer and m into n is an odd integer. Prove ಆಯಿತು ಅಷ್ಟೇ. Thank you. Please like, share and subscribe.